ನಮಸ್ತೆ ವೀಕ್ಷಕರೇ, ವೇದ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿನೇ ಮಸಾಲ ಪುರಿ ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಣ ಬಟಾಣಿನ ತೊಗೊಂಡು ನೆನೆಸಿ ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಆದರೂ ಹಾಕ್ಕೋಬೋದು. ಹಾಗೆ ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಲ್ ಬರೆಸ್ಕೊತೀನಿ. ಇವಾಗ ನಾನು ಪುರಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಬೌಲ್ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಮಾಡಿರೋ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಬಿಸಿ ಮಾಡಿರೋ ಎಣ್ಣೆ ಅಂದರೆ ನಾವು ಬೋಂಡ ಹಪ್ಪಳ ತೇಲ್ಸಿರ್ತೀವಲ್ಲ, ಆ ಎಣ್ಣೆ ಹಾಕ್ಕೋಬೇಕು. ಆ ಎಣ್ಣೆ ಹಾಕ್ಕೊಂಡ್ರೆ ಪುರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಇವಾಗ ನಾನು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನಾವು ನಾದ್ಕೋಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇದ್ದರೆ ಪುರಿ ಈಸಿಯಾಗಿ ಉಬ್ಬುತ್ತೆ. ಹಾಗೆ ನಾವು ಚೆನ್ನಾಗಿ ಸಹ ನಾದ್ಕೋಬೇಕು. ನಾವು ನಾದಿದಷ್ಟು ಪುರಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾನು ನಾದ್ಕೊತಾ ಇದ್ದೀನಿ. ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ ಕಾಣ್ತಿರ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ನಾನು ಈ ಥರ ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ. ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾನು ಪಾನಿನ ರೆಡಿ ಮಾಡ್ಕೊತೀನಿ. ಇವಾಗ ನಾನು ಪಾನಿ ಮಾಡೋದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ತೊಗೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನು ಪೆಪ್ಪರ್ ಪೌಡ್ರು ಸಹ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ. ನಾವು ಹುಣಸೆಹಣ್ಣು ನೆನೆಸ್ಕೊಬಿಟ್ಟು ಕಿವುಸಿನೇ ರಸ ತೆಗಿಬೋದು. ಅಂದರೆ ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಪೌಡ್ರ್ ಇಲ್ಲ ಅಂದರೆ ನಾವು ರುಬ್ಬಿ ಮಾಡ್ಕೋಬೋದು. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿರೋ ಹುಣಸೆ ಹಣ್ಣನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೋಸ್ಕೋಬೇಕು. ಸ್ಪೂನ್ ತೊಗೊಂಡು ಈ ಥರ ಸೋಸ್ಕೊಂಡ್ರೆ ಈಸಿಯಾಗಿ ಅದು ಬರುತ್ತೆ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸೋಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಪಾನಿನೂ ಸಹ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊತಾ ಇದ್ದೀನಿ. ಬೆಲ್ಲದ ನೀರು ಹಾಕ್ಕೊಂಡ್ರೆ ಪಾನಿ ರೆಡಿಯಾಗುತ್ತೆ. ಇವಾಗ ನಾನು ಗ್ರೇವಿನ ಮಾಡ್ಕೊತೀನಿ. ನೋಡಿ, ನಾನು ಆಲೂಗಡ್ಡೆ ಬಟಾಣಿ ಬೇಯಿಸ್ಕೊಂಡಿದ್ನಲ್ಲ, ಇವಾಗ ಇದನ್ನು ಸೋಸ್ಕೊಂಡು ಸ್ವಲ್ಪ ನಾನು ಬಟಾಣಿನ ತಕ್ಕೊತಾ ಇದ್ದೀನಿ. ಇವಾಗ ಸೋಸ್ಬಿಟ್ಟು ಮ್ಯಾಶ್ ಮಾಡ್ಕೊತೀನಿ. ನೋಡಿ, ಇವಾಗ ನೈಸಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೋಸಿರೋ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ ಗ್ರೇವಿನ. ಇವಾಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಟೀ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಇದನ್ನು ನಾನು ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡಿಲ್ಲ, ಆದ್ರೂ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮ್ಯಾಶ್ ಮಾಡ್ಕೊಂಡಿರೋ ಬಟಾಣಿನ ಹಾಕ್ಕೊತಾ ಇದ್ದೀನಿ.
ಇವಾಗ ಎಲ್ಲನೂ ಸಹ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ತೊಳೆದು ಅದೇ ನೀರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿ ನಾವು ಗ್ರೇವಿನ ಮಾಡ್ಕೋಬೋದು. ಇವಾಗ ಮತ್ತೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ನಾನು ಬೇಯಿಸ್ಕೊತೀನಿ. ಪ್ಲೇಟ್ ಮುಚ್ಚಿ ಒಂದು ಕುದಿ ಬರಬೇಕು. ಇವಾಗ ಒಂದು ಕುದಿ ಬಂದಿದೆ. ಇವಾಗ ಮಸಾಲೆ ರೆಡಿಯಾಗಿದೆ. ಇಷ್ಟಾದರೆ ಫೈನಲಿ ಮಸಾಲೆ ರೆಡಿ ಆಯಿತು. ಇವಾಗ ನಾನು ಪೂರಿನ ಮಾಡ್ಕೊತೀನಿ. ಇವಾಗ ನಾನು ಕಲಿಸ್ಕೊಂಡಿರೋ ಹಿಟ್ಟು ತಗೊಂಡು ಈ ಥರ ಮತ್ತೆ ನಾನು ನಾದ್ಕೊತಾ ಇದ್ದೀನಿ. ಅದರಲ್ಲಿ ಅರ್ಧ ಭಾಗ ಮಾಡಿ ನಾನು ಲಟ್ಟಿಸ್ಕೊತೀನಿ. ನಾವು ಒಂದೇ ಸಲ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಒಂದು ಕ್ಯಾಪ್ ತಗೊಂಡು ಕ್ಯಾಪಿನ ಸಹಾಯದಿಂದ ನಾವು ಈ ಥರ ಕಟ್ ಮಾಡ್ಕೋಬೋದು. ನೋಡಿ ಸೇಮ್ ಪೂರಿ ಥರನೇ ಬರುತ್ತೆ. ನೋಡಿ ಈ ಥರ ಎಲ್ಲನೂ ಸಹ ಈ ಥರ ಮಾಡ್ಕೊತಾ ಬಂದರೆ ಪೂರಿ ಈಸಿಯಾಗಿ ಕಟ್ಟಾಗುತ್ತೆ. ಅತಿ ಬೇಗನೆ ನಾವು ಪೂರಿನ ಮಾಡ್ಕೋಬೋದು. ಇದೇ ಥರ ನಾನು ಎಲ್ಲನೂ ಸಹ ಮಾಡಿ ತಗೊತೀನಿ. ನೋಡಿ ಅರ್ಧ ಭಾಗ ನಾನು ಮಾಡಿ ಪೂರಿನ ತಗೊಂಡಿದ್ದೀನಿ. ಇನ್ನು ಅರ್ಧ ಭಾಗ ಇದೆ. ಇದನ್ನು ನಾನು ಆಮೇಲೆ ಮಾಡ್ಕೊತೀನಿ. ಈ ಕಡೆ ಬಿಸಿ ನೀರು, ಈ ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಬಿಸಿಯಾಗಿರ್ಬೇಕು ಎಣ್ಣೆ. ಇವಾಗ ಮಾಡಿಟ್ಟಿರೋ ಪೂರಿನ ಹಾಕ್ಕೊಂಡು ಈ ಥರ ತೆಲುಸ್ಕೊತಾ ಇದ್ದೀನಿ. ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೆಸ್ ಮಾಡಿದರೆ ಪೂರಿ ಉಬ್ಬಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಬದಿನೂ. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಪೂರಿ ಬಂದಿದೆ. ಮತ್ತು ಇನ್ನೊಂದು ಸತಿ ನಾನು ಪೂರಿನ ಹಾಕ್ಕೊತಾ ಇದ್ದೀನಿ. ನಾವು ಒಂದೊಂದನ್ನು ಸಹ ಹಾಕ್ಕೋಬೋದು, ಎರಡೆರಡು ಸಹ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಪೂರಿನ ಮಾಡಿಕೊಂಡ್ರೆ ಮನೆಯಲ್ಲಿನೇ ಈಸಿಯಾಗಿ ಪೂರಿನ ಮಾಡ್ಬೋದು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಫೈನಲಿ ಪೂರಿ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇವಾಗ ಪಾನಿಪುರಿ ರೆಡಿಯಾಗಿದೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಸಹ ತೊಗೊಂಡಿದ್ದೀನಿ ಮಸಾಲೆ ಪೂರಿ ಮಾಡೋದಕ್ಕೆ. ಇವಾಗ ನಾನು ಸ್ವಲ್ಪ ಪೂರಿನ ಪೀಸ್ ಮಾಡಿ ತೊಗೊತಾ ಇದ್ದೀನಿ. ಎಲ್ಲ ಪೂರಿನೂ ಪೀಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ. ಮತ್ತು ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಸಹ ಅದರಲ್ಲಿ ಹಾಕ್ಕೊಂಡು ಮಸಾಲೆ ಪೂರಿನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲೆ ಪೂರಿ ರೆಡಿಯಾಗಿದೆ. ನಾವು ಮನೆಯಲ್ಲೂ ಸಹ ಇಷ್ಟು ಈಸಿಯಾಗಿ ಪಾನಿಪುರಿನ ಮಾಡ್ಕೋಬೋದು. ಥ್ಯಾಂಕ್ ಯು.